ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಟೈಮ್ ಬಂದು 8:40. ಇವತ್ತು ಎದ್ದಿದ್ದೆ ಲೇಟು. 8:15 ಎದ್ದಿದ್ದು, ಬ್ರಷ್ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದು. ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಈಗ ಕಾಫಿ ಮಾಡಬೇಕು. ಬನ್ನಿ. ಕಾಫಿಗೆ ಅಂದ್ಬಿಟ್ಟು ಹಾಲು ಕಾಯಿಗೆ ಇಟ್ಟಿದ್ದೀನಿ. ಸಂಡೇ ಆಗಿರೋದ್ರಿಂದ ಎದ್ದೊಳೋದು ಲೇಟು. ಬ್ರೇಕ್ಫಾಸ್ಟ್ ಬಂದು ಒಂದು 11 ಗಂಟೆ 12 ಗಂಟೆ ಆಗುತ್ತೆ. ಹಾಗಾಗಿ ಇವಾಗ ಕಾಫಿ ಮತ್ತು ಬಿಸ್ಕೆಟು ತಿನ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಪೂಜೆ ಏನಿದ್ರು ಹಸ್ಬೆಂಡ್ ಮಾಡ್ಕೊತಾರೆ. ಯಾಕಂದರೆ ನಾನು ಗುರುವಾರನೇ ಇಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಇವತ್ತು ಬರೀ ಹೂವು ಚೇಂಜ್ ಮಾಡೋದೊಂದಿರುತ್ತೆ. ಹಾಗಾಗಿ ಬರೀ ಹೂವು ಚೇಂಜ್ ಮಾಡ್ಕೊಂಡು ಹಸ್ಬೆಂಡ್ ಪೂಜೆ ಮಾಡ್ಕೊತಾರೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಚಿಕನ್ ತಂದು ಕೊಟ್ಟಿದ್ದಾರೆ ಆಲ್ರೆಡಿ ಹಸ್ಬೆಂಡು. ಈಗ ಬೇಗ ರೆಡಿ ಮಾಡಿ ಬೇಗ ಮಾಡಬೇಕು. ಈಗ ಆಲ್ರೆಡಿ ಟೈಮ್ ಬಂದು 10:30. ಈಗ ಬೇಗ ಮಾಡ್ತೀನಿ. ಬನ್ನಿ. ಚಿಕನ್ ತಂದು ಕೊಟ್ಟಿದ್ದಾರೆ. ನನ್ನ ಮಗಂಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತು. ಹಾಗಾಗಿ ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡಿಕೊಡ್ತಾಯಿದ್ದೀನಿ. ಅವನಿಗೆ ಫಸ್ಟು ಊರಿಂದ ಅತ್ತೆ ನಾಟಿ ಕೋಳಿ ಮೊಟ್ಟೆ ತಂದಿದ್ರಲ್ಲ, ಅದರಲ್ಲೇ ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡಿಕೊಡ್ತಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸೈಡು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಅಂದರೆ ಬಿರಿಯಾನಿ ಕಬಾಬು ಮಾಡ್ಕೊಂಡಿದ್ದೆ. ಇವಾಗ ಬೇಗ ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮ್ ಆಗೋಗಿತ್ತಲ್ಲ. ಹಾಗಾಗಿ ಮಸಾಲೆನೂ ಸಹ ಬಿರಿಯಾನಿಗೆ ರುಬ್ಬಿಟ್ಟಿದ್ದೀನಿ. ಈಗ ಮಸಾಲೆನ ಹಾಕಿ ಚೆನ್ನಾಗಿ ಸುಂಟಿಸ್ತೀನಿ. ಉಪ್ಪು ಖಾರ ಇಟ್ಕೋಬೇಕಲ್ಲ ಚಿಕನ್ಗೆ. ಹಾಗಾಗಿ ನಾನು ಬಿರಿಯಾನಿಗೆ ಯಾವ ಪೌಡರ್ ಯೂಸ್ ಮಾಡ್ತೀನಿ ಅಂದರೆ ದೊಣ್ಣೆ ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀನಿ. ವೇದಾಂತ ಅವ್ರದ್ದು ಇದೆ ನೋಡಿ. ಈ ಪೌಡರ್ ಯೂಸ್ ಮಾಡೋದ್ರಿಂದ ಸಖತ್ತಾಗಿ ಬರುತ್ತೆ. ಹೋಟ್ಲಲ್ಲಿ ದೊಣ್ಣೆ ಬಿರಿಯಾನಿ ತಿಂತೀವಲ್ಲ, ಆ ಟೇಸ್ಟೇ ಬರುತ್ತೆ. ನಾನು ಜಾಸ್ತಿ ಈ ಪೌಡರ್ನೇ ಹಾಕಿ ಬಿರಿಯಾನಿ ಮಾಡೋದು. ನಾನು ಈ ಕಡೆ ಬಿರಿಯಾನಿಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಹಸ್ಬೆಂಡ್ ಆಲ್ರೆಡಿ ಪೂಜೆ ಮಾಡಿದರು. ಈಗ ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀನಿ. ಇದು ಆಲ್ರೆಡಿ ರೆಸಿಪಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದೀತಿದೆ. ಟೈಮ್ ಆಗೋಗಿತ್ತಲ್ಲ, ಹಾಗಾಗಿ ಬಿರಿಯಾನಿ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಒಂದು 11:30 ಆಗಿತ್ತು. ಇದು ಬ್ರೇಕ್ಫಾಸ್ಟು ಲಂಚು ಸೇರಿ ಬ್ರಂಚ್ ಆಗೋಗಿತ್ತು. ಈಗ ಕುದೀತಿರ್ಬೇಕಾದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಯಿತು. ನೋಡಿ, ಯಮ್ಮಿ ಆಗಿರೋವಂಥ ಬಿರಿಯಾನಿ. ಊಟ ಎಲ್ಲ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು, ಮಂತ್ಲಿ ಗ್ರಾಸರಿ. ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ. ನಾವು ಯಾವಾಗಲೂ ರೆಗ್ಯುಲರ್ ಆಗಿ ತೊಗೊಳ್ಳೋದು. ನಮ್ಮ ಏರಿಯಾದಲ್ಲಿ ಇರುವಂಥ ಮಾರ್ಟಲ್ಲಿ ಟಾಪ್ ಮಾರ್ಟ್ ಅಂತ ಇದೆ. ಅದಕ್ಕೆ ಇಲ್ಲಿಗೆ ನಮಗೊಂದು 15 ಮಿನಿಟ್ಸ್ ಆಗುತ್ತೆ. ಹೋಗಿ ಮನೆಗೆ ಏನೇನು ಬೇಕೋ ಗ್ರಾಸರಿ ಎಲ್ಲ ತೊಗೊಂಬಂದ್ವಿ. ಅಲ್ಲೇನು ವೀಡಿಯೋ ಶೂಟ್ ಮಾಡೋಂಗಿರಲಿಲ್ಲ. ಹಾಗಾಗಿ ಇದು ಮುಗೀತಿದ್ದಂಗೆ ಅಲ್ಲೇ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಇಲ್ಲಿ ಯಾವಾಗಲೂ ನಾವು ಐಸ್ ಕ್ರೀಮ್ ಮಾಡ್ಕೊಂಬರ್ತೀವಿ. ಇದು ಗ್ರೇಪ್ ಜ್ಯೂಸ್ ವಿತ್ ವೆನಿಲಾ ಐಸ್ ಕ್ರೀಮು. ಸಖತ್ತಾಗಿರುತ್ತೆ ಟೇಸ್ಟು. ಐಸ್ ಕ್ರೀಮ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಯಾರಾದರೂ ಲೆಗ್ಗೆರಲ್ಲಿ ಇದ್ದೀರಾ ಅಂದರೆ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಅಲ್ಲಿಂದ ಅಮ್ಮ ಮನೆಗೆ ಹೋದ್ವಿ. ಹಸ್ಬೆಂಡು ಗ್ರಾಸರೀಸ್ ಎಲ್ಲ ತೊಗೊಂಡು ನಮ್ಮ ಮನೆಗೆ ಬಂದರು. ನಾನು ಅಮ್ಮ ಮನೆಗೆ ಹೋದೆ. ಅಲ್ಲಿ ಅಜ್ಜಿ ಮೊಮ್ಮಗೊಂದು ರಿಯಲ್ ಟಾಕ್ಸು ಒಂದು ಕಿಂಡರ್ ಜಾಯ್ ತೊಗೊಂಡಿದ್ನಲ್ಲ, ಅದನ್ನು ಹೇಳ್ತಿದ್ದಾನೆ ನಮ್ಮ ಅಮ್ಮಂಗೆ. ಶಾಪಿಂಗ್ ಎಲ್ಲ ಆಯಿತು. ಹಾಗೆ ಅಮ್ಮ ಮನೆಗೂ ಹೋಗಿ ಬಂದಿದ್ದಾಯಿತು. ಬರ್ತಾ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ನಾವು ಇದು ಸ್ನ್ಯಾಕ್ಸ್ ಬಾಕ್ಸ್ಗೆ ಬಿಸ್ಕೆಟ್ಸು ಆ ಥರ ಏನೂ ಹಾಕಲ್ಲ. ಬಿಸ್ಕೆಟ್ಸು ಕೇಕ್ಸ್ ಎಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ. ಮನೇಲಿ ಆದಷ್ಟು ರೆಸಿಪೀಸ್ನ ಟ್ರೈ ಮಾಡಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಇಲ್ಲಾಂದರೆ ಫ್ರೂಟ್ಸ್ನ ಹಾಕಿ ಕಳಿಸ್ತೀನಿ. ಬಿಸ್ಕೆಟ್ಸ್ ಎಲ್ಲ ತುಂಬಾ ಅವಾಯ್ಡ್ ಮಾಡ್ತೀನಿ. ಇವಾಗ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಅದನ್ನು ವಾಶ್ ಮಾಡಿ ಇಡಬೇಕು. ನೆಕ್ಸ್ಟು ಗ್ರೋಸರಿನೆಲ್ಲ ಎತ್ತಿಟ್ಕೋಬೇಕು. ತೋರಿಸ್ತೀನಿ ಬನ್ನಿ. ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಫ್ರೂಟ್ಸ್ಗೆ ಆ್ಯಪಲ್ಲು ಇದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಅವಕಾಡೋ ಒಂದೇ ಒಂದು ಹಣ್ಣಾಗಿತ್ತು. ಹಾಗಾಗಿ ಒಂದೇ ತೊಗೊಂಬಂದಿದ್ದು.
ಆಮೇಲೆ ಪಪ್ಪಾಯ ಮತ್ತು ಬನಾನಾ ಇಷ್ಟೇ ತಂದಿದ್ದು. ಫ್ರೂಟ್ಸು ಜಾಸ್ತಿ ಏನು ತರಲಿಲ್ಲ, ಸ್ವಲ್ಪನೇ ತಂದಿದ್ದು. ಯಾಕಂದರೆ 3 ಡೇಸ್ಗೆ ಒಂದ್ಸಲಿ ನಾವು ತರ್ತಾನೆ ಇರ್ತೀವಿ. ಹಾಗಾಗಿ ಫ್ರೂಟ್ಸ್ ಎಲ್ಲ ತಂದಮೇಲೆ ಇವಾಗ ಗ್ರಾಸರೀಸನ್ನ ಎತ್ತಿಟ್ಕೊತಿದ್ದೀನಿ, ಎಲ್ಲ ಸಾರ್ಟ್ ಔಟ್ ಮಾಡ್ಕೊತಿದ್ದೀನಿ. ನನ್ನ ಮಗ ಹೆಲ್ಪ್ ಮಾಡ್ತಿದ್ದಾನೆ, ಒಂದೊಂದೇ ತಗೊಡ್ತಿದ್ದಾನೆ ಅವನು. ನಾನು ವಾಷಿಂಗ್ ಮಿಷಿನ್ಗೆ ಈ ಲಿಕ್ವಿಡೇ ಯೂಸ್ ಮಾಡೋದು. ನಮ್ಮದು IFE ಫ್ರಂಟ್ ಲೋಡು. ಮೆಣಸಿನ್ಕಾಯಿ ತಿಂಗಳಿಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ತಂದಿರ್ತೀವಿ. ಮಧ್ಯದಲ್ಲೂ ತೊಗೊತಿರ್ತೀವಿ ಏನಾದರೂ ಖಾಲಿ ಆದರೆ, ಇಲ್ಲಾಂದರೆ ಒಂದೇ ಸಲಿನೇ ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿರ್ತೀನಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂದ್ಬಿಟ್ಟು ಮನೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅಂಜೂರ, ಪಿಸ್ತಾನ ತೊಗೊಂಬಂದಿದ್ದೀನಿ. ನನ್ನ ಮಗ ಇವಿಷ್ಟೇ ತಿನ್ನೋದು, ಬೇರೆ ಯಾವುದು ತಿನ್ನಲ್ಲ ಡ್ರೈ ಫ್ರೂಟ್ಸು. ಹಾಗಾಗಿ ಅವನೇನು ತಿಂತಾನೋ ಅದನ್ನೇ ತೊಗೊಂಬಂದಿದ್ದೀನಿ. ಚಪ್ಪೆಲ್ಲ ಆಗಿ ಏನು ಗ್ರೋಸರಿ ತಂದಿದ್ದೆ ಅದನ್ನೆಲ್ಲ ಎತ್ತಿಟ್ಟಿದ್ದು ಆಯಿತು. ಈಗ ನೈಟ್ ಡಿನ್ನರಿಗೆ ಬಂದು ಮಧ್ಯಾಹ್ನ ಮಾಡಿದ್ನಲ್ಲ ಅದೇ ಬಿರಿಯಾನಿ ಇದೆ. ಮಧ್ಯಾಹ್ನ ಕಬಾಬ್ಗೆ ಕಲಸಿಟ್ಟಿದ್ದೆ, ಅದೇ ಆಗುತ್ತೆ ಈಗ. ಈ ಮೊನ್ನೆ ಮಧ್ಯಾಹ್ನನೇ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ನನ್ನ ಮಗನಿಗೆ ಕಬಾಬು ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪನಾದರೂ ನಾನು ಕಬಾಬ್ ಮಾಡೇ ಮಾಡ್ತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ಮಾಡಿದ್ದೆ ಬಿರಿಯಾನಿ ಇದೆ, ಹಾಗಾಗಿ ನೈಟ್ಗೇನು ಸ್ಪೆಷಲಾಗಿ ಮಾಡಿರಲಿಲ್ಲ. ಕಬಾಬ್ ಒಂದು ಹಾಗೆ ಹಾಕ್ಕೊತಿದ್ದೀನಿ ಊಟ ಮಾಡಬೇಕಾದ್ರೆ. ನನ್ನ ಮಗ ಬಿರಿಯಾನಿಯಲ್ಲಿ ಪೀಸಸ್ ತಿನ್ನಲ್ಲ, ಹಾಗಾಗಿ ಅವನಿಗೋಸ್ಕರ ಸಪ್ರೇಟಾಗಿ ಒಂದು 4 ಪೀಸ್ ಆದರೂ ಸರಿ ನಾನು ಕಬಾಬ್ ಮಾಡೇ ಮಾಡ್ತೀನಿ. ಊಟ ಎಲ್ಲ ಆಯಿತು. ನಾನು ಕ್ವಿಕ್ಕಾಗಿ ರಸಮ್ ಮಾಡೋದು, ಒಂದು 5 ಮಿನಿಟ್ಸಲ್ಲಿ ರಸಮ್ ಹೇಗೆ ಮಾಡ್ಕೊಳ್ಳೋದು ಅಂತ. ಟೊಮೊಟೊನೂ ಬೇಯಿಸಿದೆ, ಬೇಳೆನೂ ಉಪಯೋಗಿಸ್ದೆ. ರಸಮ್ ಹೇಗೆ ದಿಢೀರ್ ಅಂತ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹೋಗಿ ರೆಸಿಪಿನ ನೋಡ್ಕೊಬನ್ನಿ. ದಿಢೀರ್ ಅಂತ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಸ್ವಲ್ಪ ಕರಿಬೇವು, 2-3 ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಇಷ್ಟನ್ನು ಹಾಗೆ ಡ್ರೈಯಾಗೆ ರುಬ್ಕೊಬರ್ಬೇಕು. ನೀರು ಹಾಕ್ಬಾರ್ದು, ನೀರು ಹಾಕಿದ್ರೆ ಅದು ಚೆನ್ನಾಗಿರಲ್ಲ ರಸಮ್. ಹಾಗಾಗಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಇದನ್ನು ಸ್ವಲ್ಪ ಫ್ರೈ ಆಗೋಕ್ಬಿಟ್ಟು ಆಮೇಲೆ ರುಬ್ಕೊಂಡಿರ್ತೀನಲ್ಲ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು. ಈಗ ಎಷ್ಟು ಫ್ರೈ ಮಾಡ್ಕೊತೀರೋ ಅಷ್ಟೇ. ಆಮೇಲೆ ರಸಮ್ನ ಕುದಿಸೋಂಗಿಲ್ಲ ಜಾಸ್ತಿ. ಈಗ ಒಂದು ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಒಂದು ರುಬ್ಬಕ್ಕೆ ಹಾಕಿದ್ದೀನಿ, ಒಂದು ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. 2 ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನಾನು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಸ್ವಲ್ಪ ತೆಳ್ಳಗೆ ಇರಬೇಕು ರಸಮ್ ಆಗಿರೋದ್ರಿಂದ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿಯಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ಕುದೀತಿದೆ ನೋಡಿ. ಕುದ್ದಿದ ತಕ್ಷಣವೇ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿ. ಈ ರಸಮ್ ಅನ್ನಕ್ಕೊಂದು ಸಖತ್ತಾಗಿರುತ್ತೆ. ಇಲ್ಲ ನಾನ್ ವೆಜ್ ಏನಾದರೂ ಮಾಡಿದಾಗ ರಸಮ್ ಬೇಕೇ ಬೇಕು ಅನ್ನೋರಿಗೆ ಇದು ಕುಡಿಯೋಕ್ಕೂ ಸಹ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ರಸಮ್ ರೆಡಿ. ಇದನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಜಸ್ಟ್ 1 ಮಿನಿಟ್ ಅಷ್ಟೇ, ಒಂದು ಕುದಿಯೋವರೆಗೂ ಅಷ್ಟೇ. ಈಗ ಫ್ಲೇಮ್ ಆಫ್ ಆಯಿತು. ಈಗ ನಾನು ರೈಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅನ್ನ ರಸಮ್. ನನಗೆ ಅನ್ನ ರಸಮ್ ಇರಬೇಕಂದ್ರೆ ರಸಮ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಊಟ ಎಲ್ಲ ಮುಗೀತು. ಈಗ ಬಿರಿಯಾನಿ ಮತ್ತು ಕಬಾಬ್ ಊಟ ಬಂದು ಊಟ ಎಲ್ಲ ಮುಗಿಸಿ ಈಗ ಮಲ್ಕೋಬೇಕು. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ಬಾಯ್.